ಮದುವೆಯಾದ ಯುವತಿ ಬಗ್ಗೆ ಅಪಪ್ರಚಾರ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಭದ್ರಾವತಿ ತಾಲೂಕಿನ ಡೋಣಬಟ್ಟಘಟ್ಟದಲ್ಲಿ ನಡೆದಿರುವಂತಹ ಘಟನೆ ಇದು. ಗಲಾಟೆಯಲ್ಲಿ ಫಾಜಿಲ್ ಎಂಬಾತನಿಗೆ ಚಾಕು ಇರಿಯಲಾಗಿದೆ. ಗಲಾಟೆಯಲ್ಲಿ 8 ಜನರಿಗೆ ಗಾಯ ಆಗಿದೆ. ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಫಾಜಿಲ್ ಮತ್ತು ಉಸ್ಮಾನ್ ಎಂಬುವರ ನಡುವೆ ಗಲಾಟೆಯಾಗಿದೆ. 9 ಜನರನ್ನ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಭದ್ರಾವತಿ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ನೋಡಿ, ಇಲ್ಲಿ ಮದುವೆಯಾದ ಯುವತಿ ಬಗ್ಗೆ ಅಪಪ್ರಚಾರವನ್ನ ಮಾಡಿದಂತ ಕಾರಣಕ್ಕಾಗಿ ಎರಡು ಗುಂಪುಗಳ ನಡುವೆ ನಡೆದಿರುವಂತ ಗಲಾಟೆ. ಭದ್ರಾವತಿ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ. ಗಲಾಟೆಯಲ್ಲಿ 8 ಜನರಿಗೆ ಗಾಯ ಆಗಿದೆ. ಸದ್ಯ ಅವರನ್ನ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಫಾಜಿಲ್ ಮತ್ತು ಉಸ್ಮಾನ್ ಎಂಬುವರ ನಡುವೆ ಗಲಾಟೆಯಾಗಿತ್ತು. 9 ಜನರನ್ನ ಭದ್ರಾವತಿ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ಕೂಡ ದಾಖಲಾಗಿದೆ. ಗಲಾಟೆಯಲ್ಲಿ 8 ಜನರಿಗೆ ಗಾಯ ಆಗಿದೆ. ಈ ಗಲಾಟೆ ಕಾರಣ ಅಂತ ಹೇಳಿದ್ರೆ, ಒಬ್ಳು ಯುವತಿಗೆ ಮದುವೆ ಆಗಿರುತ್ತೆ. ಆ ಮದುವೆ ಆಗಿರುವಂತ ಯುವತಿ ಬಗ್ಗೆ ಅಪಪ್ರಚಾರವನ್ನ ಮಾಡ್ಲಾಗ್ತಾ ಇರುತ್ತೆ. ನಿರಂತರವಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗುತ್ತೆ. ಗಲಾಟೆಯ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸಾಕಷ್ಟು ಜನರಿಗೆ ಈ ಗಲಾಟೆಯಲ್ಲಿ ಗಾಯ ಆಗಿದೆ ಎನ್ನುವಂತ ಮಾಹಿತಿ ಇದೆ. ಸದ್ಯ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. पकड़ा वीडियो ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಶಿವಮೊಗ್ಗ ಪ್ರತಿನಿಧಿ ಮೋಹನ್ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೋಹನ್ ಕೃಷ್ಣ, ಯುವತಿ ಬಗ್ಗೆ ಇಲ್ಲಿ ಅಪಪ್ರಚಾರ ಮಾಡಿದ್ಯಾರು? ಗಲಾಟೆಯನ್ನು ಕೂಡ ಯಾರು ಮೊದಲು ಆರಂಭಿಸಿದ್ರು? ಎಸ್ ಸಂಪತ್, ಏನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ದೊಡ್ಡಮ್ಮಘಟ್ಟ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುತ್ತದೆ. ಮದುವೆ ಬಳಿಕ ಯುವತಿ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಹೇಳಿ ಎರಡು ಗುಂಪುಗಳ ನಡುವೆ ಒಂದು ಗಲಾಟೆ ನಡೆದಿರುತ್ತದೆ. ಇದಕ್ಕೆ ಈ ಸಂಬಂಧಪಟ್ಟಂತೆ ಫಾಜಿಲ್ ಮತ್ತು ಉಸ್ಮಾನ್ ಎಂಬ ಇಬ್ಬರ ಗುಂಪುಗಳ ನಡುವೆ ಗಲಾಟೆ ನಡೆದಿರುತ್ತದೆ. ಈ ಫಾಜಿಲ್ ಮತ್ತೆ ಉಸ್ಮಾನ್ ಇದ್ದಾರೆ, ಇವ್ರು ಒಂದೇ ಗ್ರಾಮದವರು. ಆದ್ರೆ ಇಲ್ಲಿ ಮದುವೆಯಾದ ಬಳಿಕ ಈ ಯುವತಿ ಬಗ್ಗೆ ಅಪಪ್ರಚಾರ ಮಾಡಿದ ಹಿನ್ನೆಲೆಯಲ್ಲಿ ಉಸ್ಮಾನ್ ಎಂಬುವರ ಮೇಲೆ ಆರೋಪವನ್ನು ಹೊರಿಸಿ ಫಾಜಿಲ್ ಅವರು ಗಲಾಟೆಗೆ ಮುಂದಾಗಿರ್ತಾರೆ. ಈ ವೇಳೆ ಫಾಜಿಲ್ಗೆ ಚಾಕು ಇರ್ತ ಕೂಡ ಉಂಟಾಗಿರುತ್ತೆ. ಈ ಫಾಜಿಲ್ ಮತ್ತು ಉಸ್ಮಾನ್ ಇಬ್ಬರು ಗುಂಪುಗಳ ನಡುವೆ ಗಲಾಟೆ ನಡೆದಿರುವಂತದ್ದು ಒಂದ್ ಕಡೆ ಆದ್ರೆ, ಗಲಾಟೆಯಲ್ಲಿ ಫಾಜಿಲ್ಗೆ ಚಾಕು ಇರ್ತ ಉಂಟಾಗಿರೋದು. ಪ್ರಕರಣದಲ್ಲಿ 9 ಜನರನ್ನು ಕೂಡ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಭದ್ರಾವತಿಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿರುವಂತದ್ದು ಸಂಪತ್. ಈ ಒಟ್ಟು 8 ಜನರಿಗೆ ಮೊದಲು ಗಲಾಟೆ ಆಗಿರುತ್ತೆ. ಬಳಿಕ 9 ಜನರು ಗಾಯ ಆಗಿರುತ್ತೆ. ಎರಡು ಗುಂಪುಗಳ ನಡುವೆ ಒಟ್ಟಾರೆ ಭದ್ರಾವತಿಯ ದೊಡ್ಡಬಘಟ್ಟ ಗ್ರಾಮದಲ್ಲಿ ಪೊಲೀಸರು ಬಂದೋಬಸ್ತನ್ನ ಕೈಗೊಂಡಿರುವಂತದ್ದು. ಏನು ಯುವತಿ ಇದ್ದಾರೆ, ಯುವತಿಯ ಬಗ್ಗೆ ಯಾಕೆ ಈ ರೀತಿಯಲ್ಲಿ ಅನುಮಾನಾಸ್ಪದವಾಗಿ ಮಾತನಾಡಿದ್ದಾರೆ ಎಂದು ಪೊಲೀಸರ ತನಿಖೆ ಬಳಿಕ ಗೊತ್ತಾಗಲಿದೆ ಸಂಪತ್. ಥ್ಯಾಂಕ್ ಯು ಮೋಹನ್ ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.